ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ. ಸೂಪರ್ ಥ್ಯಾಂಕ್ಸ್ ಮೂಲಕ 200 ರೂಗಳ ದೇಣಿಗೆಯನ್ನು ನೀಡಿರ್ತಕ್ಕಂತಹ ಪರಮೇಶ್ ಹಾಗೂ 40 ರೂಗಳ ದೇಣಿಗೆಯನ್ನು ನೀಡಿರ್ತಕ್ಕಂತಹ ಅಂಸದಲ್ವಿ ಅವರಿಗೆ ಕನ್ನಡ ತಂತ್ರಾಂಶದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗೆ ನಿಮಗೂ ಸಹ ಕನ್ನಡ ತಂತ್ರಾಂಶ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಅನಿಸಿದ್ರೆ ನೀವು ಕೂಡ ಸೂಪರ್ ಥ್ಯಾಂಕ್ಸ್ ಮೂಲಕ ದೇಣಿಗೆಯನ್ನು ನೀಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಾ ಇದ್ದೇವೆ. ನಮಸ್ಕಾರ. ಕನ್ನಡ ತಂತ್ರಾಂಶ KBC MS Excel 15ಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಪ್ರಸ್ತುತ ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ಶೀಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿತಾ ಇದ್ದೀವಿ. ಈ ಒಂದು ಕಲಿಕೆಯ ಅವಧಿಯಲ್ಲಿ ಶೀಟ್ ನ್ಯಾವಿಗೇಷನ್ ಕೂಡ ಒಂದು ಮುಖ್ಯವಾದಂತ ಟಾಪಿಕ್ ಆಗಿರುತ್ತೆ ಸ್ನೇಹಿತರೆ. ಹೀಗಿರುವಾಗ ಶೀಟ್ ನ್ಯಾವಿಗೇಷನ್ ಅನ್ನು ನಾವು ಪರಿಣಾಮಕಾರಿಯಾಗಿ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಪ್ರಸ್ತುತ ನನ್ನ ಮುಂದೆ ಒಂದು ವರ್ಕ್ ಬುಕ್ ಓಪನ್ ಆಗಿದೆ. FD Bonds new.xls compatibility mode Excel. ಇನ್ಸರ್ಟ್ T ಪ್ರೆಸ್ ಮಾಡೋದ್ರ ಮೂಲಕ ಟೈಟಲ್ ಚೆಕ್ ಮಾಡಿದೀನಿ. FD Bond.xlsx ಈ ಬುಕ್ ಪ್ರೆಸೆಂಟ್ ಇದೆ. ಈ ಬುಕ್ ಅಲ್ಲಿ 100ಕ್ಕೂ ಅಧಿಕ ವರ್ಕ್ ಶೀಟ್ಸ್ ಇದೆ. ಇಂಥ ಸಂದರ್ಭದಲ್ಲಿ ನಮಗೆ 80ನೇ ಶೀಟ್ಗೆ ಅಥವಾ 50ನೇ ಶೀಟ್ಗೆ ಇಲ್ಲ 15ನೇ ಶೀಟ್ಗೆ ಡೈರೆಕ್ಟ್ ಆಗಿ ಜಂಪ್ ಆಗಬೇಕಾಗಿರುತ್ತೆ. ಅವಾಗ ಕಂಟ್ರೋಲ್ ಪೇಜ್ ಅಪ್, ಕಂಟ್ರೋಲ್ ಪೇಜ್ ಡೌನ್ ಈ ಕಮಾಂಡ್ಗಳು ಒಂದೊಂದೇ ಶೀಟ್ಗೆ ನ್ಯಾವಿಗೇಟ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಡೈರೆಕ್ಟ್ ಆಗಿ ನಮಗೆ ಬೇಕಿರುವಂತ ಶೀಟ್ಗೆ ಜಂಪ್ ಆಗೋದಕ್ಕೋಸ್ಕರ ನಾವು NVDA ಯಲ್ಲಿರುವಂತಹ ಎಲಿಮೆಂಟ್ ಆಪ್ಷನ್ ಅನ್ನ ಬಳಸ್ಕೋಬೇಕಾಗುತ್ತೆ. ಇವಾಗ ನಾನು NVDA ಯಲ್ಲಿರುವಂತಹ ಎಲಿಮೆಂಟ್ ಆಪ್ಷನ್ ಅಂತ ಬಂದಾಗ ಸಾಮಾನ್ಯವಾಗಿ ವೆಬ್ ನ್ಯಾವಿಗೇಷನ್ ಮಾಡುವಾಗ ಲಿಂಕ್ ಲಿಸ್ಟ್ ಅನ್ನು ಮಾಡೋದಕ್ಕೆ ಎಲಿಮೆಂಟ್ ಆಪ್ಷನ್ ಅನ್ನು ಬಳಸ್ಕೊಳ್ತೀವಿ. ಇವಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಶೀಟ್ ನ್ಯಾವಿಗೇಷನ್ ಗೆ ಎಲಿಮೆಂಟ್ ಆಪ್ಷನ್ ಅನ್ನ ಬಳಸ್ಕೋಬಹುದು ಸ್ನೇಹಿತರೆ. ಇನ್ಸರ್ಟ್ F7 ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಎಲಿಮೆಂಟ್ ಆಪ್ಷನ್ ಅನ್ನ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. Elements list dialog preview. ಎಲಿಮೆಂಟ್ ಲಿಸ್ಟ್ ಡೈಲಾಗ್ ಓಪನ್ ಆಯ್ತು. ಇದು ಒಂದು ಡೈಲಾಗ್ ಬಾಕ್ಸ್. ಇಲ್ಲಿ ಓಪನ್ ಆಗ್ತಿದ್ದಂಗೆ ಟ್ರೀ ವ್ಯೂ ಅಂತ ಒಂದು ಆಪ್ಷನ್ ಇದೆ. ಡೌನ್ ಏರೋ, ಅಪ್ ಏರೋ, ಲೆಫ್ಟ್ ಏರೋ, ರೈಟ್ ಏರೋ ಪ್ರೆಸ್ ಮಾಡಿದ್ರೆ ಇಲ್ಲಿ ಯಾವುದೇ ಐಟಮ್ ಪ್ರೆಸೆಂಟ್ ಇಲ್ಲ. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Filter by edit alt plus y blank. ಫಿಲ್ಟರ್ ಬೈ ಇದೆ. Cancel button. ಕ್ಯಾನ್ಸಲ್ ಬಟನ್ ಇದೆ. Type grouping charts radio button checked alt plus C. ಟೈಪ್ ಗ್ರೂಪಿಂಗ್ ಇದೆ. Tree view. ಟ್ರೀ ವ್ಯೂ ಇಷ್ಟು ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ಶಿಫ್ಟ್ ಟ್ಯಾಬ್ ಪ್ರೆಸ್ ಮಾಡ್ತಾ ಟೈಪ್ ಗ್ರೂಪಿಂಗ್ ಬರ್ತಾ ಇದ್ದೀನಿ. Type grouping charts radio button checked alt plus C. ಸೊ ಈ ಟೈಪ್ ಗ್ರೂಪಿಂಗ್ ಅಲ್ಲಿ ಒಂದಿಷ್ಟು ಆಪ್ಷನ್ಸ್ ಇದೆ. ಈ ಆಪ್ಷನ್ಸ್ ರೇಡಿಯೋ ಬಟನ್ಸ್ ಅಲ್ಲಿದೆ. ಸೊ ರೇಡಿಯೋ ಬಟನ್ಸ್ ಏನೇನಿದೆ ಅಂತಂದ್ರೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಚಾರ್ಟ್ ರೇಡಿಯೋ ಬಟನ್ ಇದೆ. Notes radio button checked alt plus O. ರೈಟ್ ಏರೋ ಪ್ರೆಸ್ ಮಾಡ್ತಾ ಹೋದಾಗ ನೋಟ್ ರೇಡಿಯೋ ಬಟನ್ ಇದೆ. Formulas radio button checked alt plus R. ಫಾರ್ಮುಲಾಸ್ ರೇಡಿಯೋ ಬಟನ್ ಇದೆ. Form fields radio button checked alt plus F. ಫಾರ್ಮ್ ಫೀಲ್ಡ್ಸ್ ರೇಡಿಯೋ ಬಟನ್ ಇದೆ. Sheets radio button checked alt plus S. ಶೀಟ್ಸ್ ರೇಡಿಯೋ ಬಟನ್ ಇದೆ. Charts radio button checked alt plus C. ವಾಪಸ್ ಚಾರ್ಟ್ಸ್ ರೇಡಿಯೋ ಬಟನ್ ಗೆ ಫೋಕಸ್ ಬಂತು. ಲೆಫ್ಟ್ ಏರೋ ಪ್ರೆಸ್ ಮಾಡ್ತಾ ಇದ್ದೀನಿ. Sheets radio button checked alt plus S. ಶೀಟ್ ರೇಡಿಯೋ ಬಟನ್ ಮೇಲೆ ಫೋಕಸ್ ಇದೆ. ಶೀಟ್ ರೇಡಿಯೋ ಬಟನ್ ಗೆ ಡೈರೆಕ್ಟ್ ಆಗಿ ನಾವು Alt S ಅನ್ನ ಪ್ರೆಸ್ ಮಾಡೋದ್ರ ಮೂಲಕನು ಜಂಪ್ ಆಗಬಹುದು. ಸೊ ಇವಾಗ ಶೀಟ್ಸ್ ರೇಡಿಯೋ ಬಟನ್ ಮೇಲೆ ಫೋಕಸ್ ಇಟ್ಟು ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರೆ Preview level 0 August 2024 104 of 104. ಸೊ ಇಲ್ಲಿ ಶೀಟ್ಸ್ ಗಳ ಲಿಸ್ಟ್ ಪ್ರೆಸೆಂಟ್ ಆಗಿದೆ ಸ್ನೇಹಿತರೆ. ಒಟ್ಟು 104 ಶೀಟ್ಸ್ ಇದೆ. ಇಲ್ಲಿ ಪ್ರೆಸೆಂಟ್ ಯಾವ ಒಂದು ಶೀಟ್ ಮೇಲೆ ಫೋಕಸ್ ಇದೆ ಅಂತ ತಿಳ್ಕೊಳ್ಳೋದಾದ್ರೆ ಇನ್ಸರ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರೆ August 2024 preview item focused selected 104 of 104 level 0. ಆಗಸ್ಟ್ 2024. ಸೊ ಈ ಶೀಟ್ ಮೇಲೆ ಫೋಕಸ್ ಇದೆ. ಇದರಲ್ಲಿ ಒಟ್ಟು 104 ಶೀಟ್ ಇದೆ. ಹೋಮ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಮೊದಲನೇ ಶೀಟ್ ಗೆ ಡೈರೆಕ್ಟ್ ಆಗಿ ಜಂಪ್ ಆಗಬಹುದು. ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. January 16th 1 of 104 level 0. January 16th. ಸೊ 2016 ಜನವರಿಯಿಂದ ಹಿಡಿದು 2024 ಆಗಸ್ಟ್ ವರೆಗೂ ಶೀಟ್ಸ್ ಗಳು ಈ ಒಂದು ವರ್ಕ್ ಬುಕ್ ಅಲ್ಲಿದೆ. ಒಟ್ಟು 104 ವರ್ಕ್ ಶೀಟ್ಸ್ ಇದೆ. ಜನವರಿ 2016 ಇಂದ ಹಿಡಿದು ಆಗಸ್ಟ್ 2024 ವರೆಗೂ ವರ್ಕ್ ಶೀಟ್ಸ್ ಇದೆ. ಹೋಮ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಮೊದಲನೇ ಶೀಟ್ ಗೆ
ನಾವು ನ್ಯಾವಿಗೇಟ್ ಆಗ್ಬೋದು. ಎಂಡ್ ಕೀ ಪ್ರೆಸ್ ಮಾಡೋದ್ರ ಮೂಲಕ August 2024 104 of 104 level 0. ಕೊನೆ ಶೀಟ್ಗೆ ನ್ಯಾವಿಗೇಟ್ ಆಗ್ಬೋದು. ಇವಾಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಮೊದಲನೇ ಶೀಟಿಗೆ ಬರೋದಕ್ಕೆ. January 16th 1 of 104 level 0. ಇವಾಗ ನಾವು ಪೇಜ್ ಡೌನ್ ಪ್ರೆಸ್ ಮಾಡೋದ್ರ ಮೂಲಕ ಟುವರ್ಡ್ಸ್ ರೈಟ್ಗೆ ಒಂದು 15 ಶೀಟ್ ಅನ್ನ ಜಂಪ್ ಮಾಡಬಹುದು. April 2017 16 of 104 level 0. ಜನವರಿ 16 ಇಂದ ಏಪ್ರಿಲ್ 17ಗೆ ಜಂಪ್ ಆಗಿದೆ ಸ್ನೇಹಿತರೆ. ಅಂದ್ರೆ ಆಲ್ಮೋಸ್ಟ್ ಒಂದು 15 ಶೀಟ್ಸ್ ಅನ್ನ ದಾಟ್ಕೊಂಡು 16th ಶೀಟ್ಗೆ ಬಂದಿದೆ. July 18th 31 of 104 level 0. ಮತ್ತೆ ಪೇಜ್ ಡೌನ್ ಮಾಡಿದೀನಿ, 31st ಶೀಟ್ಗೆ ಜಂಪ್ ಆಗಿದೆ. ಮತ್ತೆ ಪೇಜ್ ಡೌನ್ ಮಾಡಿದ್ರೆ October 19th 46 of 104 level 0. 46th ಶೀಟ್ಗೆ ಜಂಪ್ ಆಗಿದೆ ಪೇಜ್ ಡೌನ್ ಮಾಡಿದ್ರೆ. Jan 2021 61 of 104 level 0. ಸೊ 61st ಶೀಟ್ಗೆ ಜಂಪ್ ಆಗಿದೆ. ಸೊ ಈ ರೀತಿಯಾಗಿ ಪೇಜ್ ಡೌನ್ ಮಾಡೋದ್ರ ಮೂಲಕ ಟುವರ್ಡ್ಸ್ ರೈಟ್ 15 ಶೀಟ್ ಅನ್ನ ಜಂಪ್ ಮಾಡ್ಕೊಂಡು ಹೋಗ್ಬೋದು. ಪೇಜ್ ಅಪ್ ಮಾಡೋದ್ರ ಮೂಲಕ October 19th 46 of 104 level 0. ವಾಪಸ್ಸು 15 ಶೀಟ್ಸ್ ಲೆಫ್ಟ್ ಗೆ ಜಂಪ್ ಆಗ್ಬೋದು. ಮತ್ತೆ ಪೇಜ್ ಅಪ್ ಪ್ರೆಸ್ ಮಾಡಿದ್ರೆ July 18th 31 of 104 level 0. ಜುಲೈ 18th 31st ಶೀಟ್. ಸೊ ಇದಕ್ಕೆ ಜಂಪ್ ಆಯ್ತು. ಮತ್ತೆ ಪೇಜ್ ಅಪ್ ಮಾಡಿದ್ರೆ April 2017 16 of 104 level 0. ಏಪ್ರಿಲ್ 2017 ಏಪ್ರಿಲ್ಗೆ ಈ ಒಂದು ಫೋಕಸ್ ಮೂವ್ ಆಗಿದೆ. ಇದು 16ನೇ ಶೀಟು. ಮತ್ತೆ ಪೇಜ್ ಅಪ್ ಮಾಡಿದ್ರೆ January 16th 1 of 104 level 0. ಜಾನ್ಯುವರಿ 16th. ಇವಾಗ ಫಸ್ಟ್ ಶೀಟ್ ಮೇಲೆ ಫೋಕಸ್ ಇದೆ. ಹೋಮ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಮೊದಲನೇ ಶೀಟು, ಎಂಡ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಕೊನೆ ಶೀಟು, ಪೇಜ್ ಡೌನ್ ಪ್ರೆಸ್ ಮಾಡೋದ್ರ ಮೂಲಕ ರೈಟ್ಗೆ 15 ಶೀಟು ಮುಂದಕ್ಕೆ, ಪೇಜ್ ಅಪ್ ಪ್ರೆಸ್ ಮಾಡೋದ್ರ ಮೂಲಕ ಲೆಫ್ಟ್ಗೆ 15 ಶೀಟು ಹಿಂದಕ್ಕೆ ನ್ಯಾವಿಗೇಟ್ ಆಗ್ಬೋದು. ಇದು ನಾವು ಇಲ್ಲಿ ನ್ಯಾವಿಗೇಟ್ ಮಾಡುವಂತ ಒಂದು ವಿಧಾನ ಆಗಿರುತ್ತೆ ಸ್ನೇಹಿತರೆ. ಇವಾಗ ನಮ್ಗೆ April 2017 16 of 104 level 0. ಏಪ್ರಿಲ್ 2017 ಇದು 16ನೇ ಶೀಟು. ಈ ಶೀಟ್ಗೆ ನಾವು ನ್ಯಾವಿಗೇಟ್ ಆಗ್ಬೇಕು ಅಂತಂದ್ರೆ ಜಸ್ಟ್ ಇಲ್ಲಿ ಎಂಟ್ರಿ ಕೀ ಪ್ರೆಸ್ ಮಾಡಿದ್ರೆ ಸಾಕು, ಫೋಕಸ್ ಆ ಶೀಟ್ ಒಳಗಡೆ ಹೋಗುತ್ತೆ. ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. FD April 2017 table 12 of 215. ಏಪ್ರಿಲ್ 2017 ಶೀಟ್ ಅಲ್ಲಿ ಫೋಕಸ್ ಇದೆ. ಇವಾಗ ಮತ್ತೆ ಎಲಿಮೆಂಟ್ ಲಿಸ್ಟ್ ಅನ್ನ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. Elements list dialog preview April 2017 16 of 104 level 0. ಏಪ್ರಿಲ್ 2017 ಶೀಟ್ ಆಯ್ತು. ಎಂಡ್ ಕೀ ಪ್ರೆಸ್ ಮಾಡಿದ್ರೆ August 2024 104 of 104 level 0. ಆಗಸ್ಟ್ 2024 ಈ ಶೀಟ್ಗೆ ನಾವು ನ್ಯಾವಿಗೇಟ್ ಆಗ್ಬೇಕು ಅಂದ್ರೆ ಇಲ್ಲಿ ಎಂಟ್ರಿ ಕೀ ಪ್ರೆಸ್ ಮಾಡಿದ್ರೆ FD August 2024 table August-2024 2 through K2. ನೋಡಿ ಸ್ನೇಹಿತರೆ, ಆಗಸ್ಟ್ 2024ಗೆ ಫೋಕಸ್ ಜಂಪ್ ಆಗಿದೆ. ಆ ಶೀಟು ಇಲ್ಲಿ ನಮ್ಮ ಮುಂದೆ ಪ್ರೆಸೆಂಟ್ ಆಗಿದೆ. ಸೊ ಈ ರೀತಿಯಾಗಿ ನಮಗೆ ಬೇಕಿರುವಂತಹ ಶೀಟ್ಗೆ 15 ಶೀಟ್ಗೆ ನ್ಯಾವಿಗೇಟ್ ಆಗೋದ್ರ ಮೂಲಕ ಓಪನ್ ಮಾಡಬಹುದು, ಅಥವಾ ಮೊದಲನೇ ಶೀಟು ಲಾಸ್ಟ್ ಶೀಟ್. ಇನ್ನು ಮುಂದೆ ಡೈರೆಕ್ಟ್ ಆಗಿ ಪರ್ಟಿಕ್ಯುಲರ್ ಶೀಟ್ ಅನ್ನ ಹುಡುಕಿ ಆ ಶೀಟ್ಗೆ ನ್ಯಾವಿಗೇಟ್ ಆಗೋದ್ರ ಬಗ್ಗೆ ನೋಡೋದಾದ್ರೆ ಇವಾಗ ಮತ್ತೆ ನಾನು ಎಲಿಮೆಂಟ್ ಲಿಸ್ಟ್ ಅನ್ನ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. Elements list dialog preview August 2024 104 of 104 level 0. ಆಗಸ್ಟ್ 2024 ಮೇಲೆ ಫೋಕಸ್ ಇದೆ. ಇಲ್ಲಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಇದೇ ಶೀಟ್ಗೆ ನ್ಯಾವಿಗೇಟ್ ಆಗುತ್ತೆ. ಇವಾಗ ನನಗೆ ಜನವರಿ 2024 ಶೀಟ್ಗೆ ನ್ಯಾವಿಗೇಟ್ ಆಗಬೇಕಾಗಿದೆ. ಹೀಗಿರುವಾಗ ಟ್ಯಾಬ್ ಕೀ ಪ್ರೆಸ್ ಮಾಡೋದ್ರ ಮೂಲಕ Filter by edit alt plus y blank. ಫಿಲ್ಟರ್ ಬೈ ಅನ್ನುವಂತ ಒಂದು ಆಪ್ಷನ್ ಅಲ್ಲಿ ನಾವು ಶೀಟ್ ಹೆಸರನ್ನ ಬರಿಬೇಕು ಸ್ನೇಹಿತರೆ. ಆ ಶೀಟ್ ನೇಮ್ ಕರೆಕ್ಟ್ ಆಗಿದ್ರೆ ಮಾತ್ರ ಪ್ರಿವ್ಯೂ ಅಲ್ಲಿ ತೋರಿಸುತ್ತೆ. ಇವಾಗ ಜನವರಿ 2024 ಅಂತ ಟೈಪ್ ಮಾಡ್ತೀನಿ. ತೋರಿಸುತ್ತಾ ಇಲ್ವ ಅಂತ ನೋಡೋಣ. JANUARY January space ಜನವರಿ ಸ್ಪೇಸ್ ಕೊಟ್ಬಿಟ್ಟು 2024 ಶಿಫ್ಟ್ ಟ್ಯಾಬ್ ಮಾಡ್ತಾ ಇದ್ದೀನಿ. preview January 2024 1 of 1 level 0. ಜನವರಿ 2024 1 of 1. ಸೊ ನಮ್ಗೆ ಬೇಕಿರುವಂತ ಶೀಟ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ. ಇಲ್ಲಿ ಎಂಟ್ರಿ ಕೀ ಪ್ರೆಸ್ ಮಾಡಿದ್ರೆ ಈ ಒಂದು ಶೀಟು ಓಪನ್ ಆಗುತ್ತೆ. FD January 2024 table 2404/20C 314. ಓಕೆ ಸ್ನೇಹಿತರೆ, ಇವಾಗ ಈ ಶೀಟು
ಓಪನ್ ಆಗಿದೆ. ಈ ಶೀಟ್ ಕರೆಕ್ಟ್ ಆಗಿ ಅದೇ ಶೀಟ್ ಓಪನ್ ಆಗಿದೆ ಅಂತ ನೋಡೋದಕ್ಕೆ ನಾವು ಶೀಟ್ ನೇಮ್ ಅನ್ನ ಹೇಳಿಸ್ಕೊಂಡ್ರೆ ಸಾಕು. Numlock off. ನಮ್ ಪ್ಯಾಡ್ ಆಫ್ ಮಾಡ್ಬಿಟ್ಟು ಇನ್ಸರ್ಟ್ ನಮ್ ಪ್ಯಾಡ್ ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ Sheet January 2024 C314. ಶೀಟ್ ಜನವರಿ 2024. ಸೊ ಆ ಶೀಟು ಇಲ್ಲಿ ಪ್ರೆಸೆಂಟ್ ಆಗಿದೆ. ಇವಾಗ ಇನ್ನೊಂದು ರೀತಿ ಈ ಶೀಟ್ ಅನ್ನ ನಾವು ಓಪನ್ ಮಾಡೋದಾದ್ರೆ Elements list dialog. Preview January 2024 97 of 104 level 0. ಓಕೆ, ಜನವರಿ 2024 97th ಶೀಟ್ ಆಗಿದೆ. ಸೊ ಇವಾಗ ನಾವು 2023 ಅಲ್ಲಿ ಒಟ್ಟು ಎಷ್ಟು ಶೀಟ್ಸ್ ಇವೆ, 12 ತಿಂಗಳು ಬರುತ್ತೆ, 12 ಶೀಟ್ಸ್ ಇದೆ ಅಂತ ನಮ್ಗೆ ಗೊತ್ತಿರುತ್ತೆ. ಆದ್ರೆ ಯಾವ್ದಾದ್ರು ಶೀಟ್ ಮಿಸ್ ಆಗಿದೆಯಾ ಅಂತ ನೋಡೋದಾದ್ರೆ Filter by edit alt plus y blank. ಫಿಲ್ಟರ್ ಬೈ ಅಲ್ಲಿ 23 ಅಂತ ಟೈಪ್ ಮಾಡ್ತೀನಿ. Numlock on. ಫಿಲ್ಟರ್ ಬೈ ಅಲ್ಲಿ 2 3. 3. ಇವಾಗ ಶಿಫ್ಟ್ ಟ್ಯಾಪ್ ಮಾಡಿದ್ರೆ Preview January 2023 1 of 12 level 0. ಜನವರಿ 2023. ಸೊ ಜನವರಿಯಿಂದ ಡಿಸೆಂಬರ್ ವರೆಗೂ ಒಟ್ಟು 12 ಶೀಟ್ ಇರಬೇಕು. January 2023 preview item focused selected 1 of 12 level 0. ಸೊ 1 of 12 ಜನವರಿ ಮೊದಲನೇದಾಗಿದ್ರೆ ಎಂಡ್ ಕೀ ಪ್ರೆಸ್ ಮಾಡಿದ್ರೆ December 2023 12 of 12 level 0. ಡಿಸೆಂಬರ್ ಶೀಟ್ಗೆ ಜಂಪ್ ಆಗಿದೆ. ಅಂದ್ರೆ ನಾವು ಫಿಲ್ಟರ್ ಮಾಡಿರುವಂತಹ ಶೀಟ್ಸ್ ಅಲ್ಲಿ ಮೊದಲನೇ ಶೀಟ್ಗೆ ಹೋಗೋದಕ್ಕೆ ಹೋಮ್ ಕೀ ಪ್ರೆಸ್ ಮಾಡಬಹುದು. ಎಂಡ್ ಕೀ ಪ್ರೆಸ್ ಮಾಡಿದ್ರಿಂದ ಡಿಸೆಂಬರ್ ಶೀಟ್ಗೆ ನ್ಯಾವಿಗೇಟ್ ಆಗಿದೆ. ಹೋಮ್ ಕೀ ಪ್ರೆಸ್ ಮಾಡಿದ್ರೆ January 2023 1 of 12 level 0. ಹೋಮ್ ಕೀ ಪ್ರೆಸ್ ಮಾಡಿದ್ರೆ ಜನವರಿ 2023. ಎಂಡ್ ಕೀ ಪ್ರೆಸ್ ಮಾಡಿದ್ರೆ December 2023 12 of 12 level 0. ಡಿಸೆಂಬರ್ 2023. ಸೊ ಇವಾಗ ಫಿಲ್ಟರ್ ಮಾಡಿರುವಂತ ಲಿಸ್ಟ್ ಅಲ್ಲೂ ಕೂಡ ನಾವು ಮೊದಲನೇ ಶೀಟ್ಗೆ ಕೊನೆ ಶೀಟ್ಗೆ ನ್ಯಾವಿಗೇಟ್ ಆಗೋದಕ್ಕೆ ಹೋಮ್ ಮತ್ತೆ ಎಂಡ್ ಕೀಯನ್ನ ಪ್ರೆಸ್ ಮಾಡಬಹುದು. ಪೇಜ್ ಅಪ್ ಮಾಡಿದ್ರೆ January 2023 1 of 12 level 0. ಇಲ್ಲಿ ಕೂಡ ಜನವರಿ. December 2023 12 of 12 level 0. ಸೊ ಪೇಜ್ ಡೌನ್ ಮಾಡಿದ್ರೆ ಡಿಸೆಂಬರ್ಗೆ. ಸೊ ಅದು ಸಾಮಾನ್ಯವಾಗಿ 15 ಶೀಟ್ಗಳಿಗೆ ಜಂಪ್ ಆಗುತ್ತೆ. ಆದ್ರೆ ಇಲ್ಲಿ ಫಿಲ್ಟರ್ ಆಗಿ 12 ಶೀಟ್ಸ್ ಮಾತ್ರ ಇರೋದ್ರಿಂದ ಪೇಜ್ ಅಪ್ ಪೇಜ್ ಡೌನ್ ಆಸ್ ಹೋಮ್ ಮತ್ತೆ ಎಂಡ್ ಕೀ ತರನೇ ಕೆಲಸ ಮಾಡ್ತಾ ಇದೆ. ನೋ ಪ್ರಾಬ್ಲಮ್. ಅದು ಜಾಸ್ತಿ ಶೀಟ್ಸ್ ಇದ್ದಿದ್ರೆ ಅಲ್ಲಿ ನಮ್ಗೆ ಅದರ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು. ಇವಾಗ ಫಿಲ್ಟರ್ ಮಾಡಿರೋದು 12 ಶೀಟ್ಸ್ ಆಗಿರೋದ್ರಿಂದ 12 ಶೀಟ್ಗಳ ಮಧ್ಯೆ ಮಾತ್ರ ನ್ಯಾವಿಗೇಟ್ ಆಗ್ತಾ ಇದೆ. ಇವಾಗ ಇಲ್ಲಿ November 2023 11 of 12 level 0. ನವೆಂಬರ್ 2023 ಇದ್ರ ಮೇಲೆ ಫೋಕಸ್ ಇಟ್ಕೊಂಡು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ Filter by move to button alt plus M. ಮೂವ್ ಟು ಬಟನ್ ಆಲ್ಟ್ ಪ್ಲಸ್ ಎಂ. ಸೊ ನಾವು ಡೈರೆಕ್ಟ್ ಆಗಿ ಅಲ್ಲಿ ನವೆಂಬರ್ ಮೇಲೆ ಎಂಟರ್ ಮಾಡಿದ್ರೆ ಆ ಶೀಟ್ ಮೇಲೆ ಫೋಕಸ್ ಹೋಗುತ್ತೆ. ಇಲ್ಲಿ ಮೂವ್ ಟು ಬಟನ್ ಮೇಲೆ ನಾವು ಎಂಟರ್ ಅಥವಾ ಸ್ಪೇಸ್ ಬಾರ್ ಮಾಡಿದ್ರೆ FD November 2023 table 995/23C324. ಡೈರೆಕ್ಟ್ ಆಗಿ ಆ ಶೀಟ್ಗೆ ಮೂವ್ ಆಗಿದೆ. ಆ ಶೀಟು ಓಪನ್ ಆಗಿ ನಮ್ಮ ಮುಂದೆ ಪ್ರೆಸೆಂಟ್ ಆಗಿದೆ ಸ್ನೇಹಿತರೆ. ಇದು ನಾವು ನಮ್ಮ ವರ್ಕ್ ಬುಕ್ ಅಲ್ಲಿ ಶೀಟ್ಗಳಿಗೆ ಯಾವ ರೀತಿ ನೇಮ್ ಅಸೈನ್ ಮಾಡಿದೀವಿ, ಅದು ಇಂಗ್ಲಿಷಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ಅದರ ಮೇಲೆ ಆಧಾರ ಪಟ್ಟಿರುತ್ತೆ. ಹಾಗಾಗಿ ನಾವು ಏನ್ ಹೆಸರು ಕೊಟ್ಟಿದೀವಿ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದ್ರೆ ನಾವು ಶೀಟ್ಗಳ ಮೇಲೆ ಪರಿಣಾಮಕಾರಿಯಾಗಿ ನ್ಯಾವಿಗೇಟ್ ಮಾಡಬಹುದು. ಇವಾಗ 2995. ಈಗ ಶೀಟ್ಗಳಿಗೆ ಏನ್ ಹೆಸರು ಕೊಟ್ಟಿದೀವಿ ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಶೀಟ್ ಹೆಸರನ್ನ ಹೇಗೆ ಓದಿಸೋದು ಅಂತ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಸೊ ಇವಾಗ ಮತ್ತೆ ಎಲಿಮೆಂಟ್ ಲಿಸ್ಟ್ ಅನ್ನ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. Elements list dialog. Preview November 2023 95 of 104 level 0. ಸೊ ಇಲ್ಲಿ ನನ್ನ ಮುಂದೆ ಇಷ್ಟು ಶೀಟ್ಸ್ ಗಳದ್ದು ಲಿಸ್ಟ್ ಪ್ರೆಸೆಂಟ್ ಆಗ್ತಾ ಇದೆ ಪ್ರಿವ್ಯೂ ಅಲ್ಲಿ. ಸೊ ಇವಾಗ January 16th 1 of 104 level 0. ಹೋಮ್ ಕೀ ಪ್ರೆಸ್ ಮಾಡಿದ್ದೀನಿ. ಫೋಕಸ್ ಜನವರಿ 16th ಈ ಒಂದು ಶೀಟ್ ಮೇಲೆ ಫೋಕಸ್ ಇದೆ. ಸೊ ನಾವು ಏನೇ ಹೆಸರು ಕೊಟ್ಟಿರಲಿ ಆ ಹೆಸರನ್ನ ಓದಿಸ್ಬೇಕು ಅಂತಂದ್ರೆ ಇವಾಗ ಈ ಪ್ರಿವ್ಯೂ ಅಲ್ಲೇನೆ ಆ ಶೀಟ್ ಮೇಲೆ ಫೋಕಸ್ ಇಟ್ಟು F2 ಅನ್ನ ಪ್ರೆಸ್ ಮಾಡಿದ್ರೆ Edit selected January 16th. ಸೊ ಇವಾಗ ಆ ಶೀಟ್ ನ ಹೆಸರು ಏನಾಗುತ್ತೆ, ಎಡಿಟ್ ಮೋಡಿಗೆ ಹೋಗಿ ಅದು ಸೆಲೆಕ್ಟೆಡ್ ಮೋಡ್ ಅಲ್ಲಿ ಇರುತ್ತೆ. ಸೊ ಇವಾಗ ಇಲ್ಲಿ ಹೋಮ್ ಕೀ ಪ್ರೆಸ್ ಮಾಡಿದ್ರೆ J ಜೆ Juliet Jan A ಎ N ಎನ್ U ಯು A ಎ R ಆರ್ Y ವೈ space ಸ್ಪೇಸ್ 1 6 blank. 16 ಅಂತ ಇದೆ.
ಅಂದರೆ ಸೊ ನಾವು F2 ಎಕ್ಸೆಲ್ ವರ್ಕ್ಶೀಟಲ್ಲಿ ಆ ಒಂದು ಸೆಲ್ ಅಲ್ಲಿರುವಂಥ ಟೆಕ್ಸ್ಟ್ ಅನ್ನು ಓದಿಸೋದಕ್ಕೆ F2 ಮಾಡ್ತೀವಲ್ವ, ಅದೇ ರೀತಿ ಇಲ್ಲಿ ಪ್ರಿವ್ಯೂ ಅಲ್ಲಿ ನಮಗೆ ಬೇಕಿರುವಂತ ಶೀಟ್ ಮೇಲೆ F2 ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಆ ಒಂದು ಶೀಟ್ ಹೆಸರನ್ನ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಓದಿಸೋದಕ್ಕೆ ನಾವು ಆರಂಭಿಸಬಹುದು. ಮತ್ತೆ ಇಲ್ಲಿ ಏನಾದರೂ ಬದಲಾವಣೆ ಮಾಡೋದಿದ್ರೆ ಅದನ್ನು ಕೂಡ ಮಾಡಬಹುದು. ಉದಾಹರಣೆಗೆ JANUARY ಜನವರಿ space 16 16 ಅಂತಿದೆ. 1 space 1 ಇದರ ಎಡಭಾಗದಲ್ಲಿ 20 ಸೇರಿಸಿದ್ರೆ 2016 ಆಗ್ಬೇಕು. 2016. ಸೊ ಇವಾಗ ಇಲ್ಲಿ ಜನವರಿ 16 ಇದ್ದಿದ್ದು ಜನವರಿ 2016 ಅಂತ ನಾನು ರಿನೇಮ್ ಮಾಡಿದ್ದೀನಿ. ಎಂಟರ್ ಕೀ ಪ್ರೆಸ್ ಮಾಡಿದ್ರೆ January 2016 1 of 104 level 0. ಜನವರಿ 2016 ಅಂತ ಈ ಒಂದು ಶೀಟ್ ನ ಹೆಸರು ಬದಲಾಯಿತು. ಇವಾಗ ಈ ಶೀಟ್ಗೆ ಡೈರೆಕ್ಟ್ ಆಗಿ FD January 2016 ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಆ ಶೀಟ್ಗೆ ನ್ಯಾವಿಗೇಟ್ ಆಗಿದ್ದೀನಿ. ಇವಾಗ Numlock off. ನಂಪ್ಯಾಡ್ ಆಫ್ ಮಾಡಿ ಇನ್ಸರ್ಟ್ ನಂಪ್ಯಾಡ್ ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ Sheet January 2016 G302. ಶೀಟ್ ಜನವರಿ 2016 ಅಂತ ಇಲ್ಲಿ ಹೇಳ್ತಾ ಇದೆ ಶೀಟ್ ಹೆಸರನ್ನ. ಈ ಒಂದು ಶೀಟ್ ನೇಮ್ ಅನ್ನ ಬದಲಾಯಿಸಿದ ನಂತರ ಈ ವರ್ಕ್ ಬುಕ್ ಅನ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇದನ್ನ ಸೇವ್ ಮಾಡಬೇಕು ಸ್ನೇಹಿತರೆ. ಅವಾಗ ಮಾತ್ರ ನಾವು ಬದಲಾಯಿಸಿದಂತ ಹೆಸರು ಅಪ್ಲೈ ಆಗುತ್ತೆ. ಇದು ಜನರಲ್ ಆಗಿರುವಂತಹ ಮ್ಯಾಟರ್, ಹಾಗಾಗಿ ಇದು ಎಲ್ರಿಗೂ ಗೊತ್ತಿರುತ್ತೆ. ಏನೇ ಬದಲಾವಣೆ ಮಾಡಿದ್ರು ಕೂಡ ಸೇವ್ ಮಾಡಬೇಕು ಅಂತ. ಸೊ ಹೀಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ NVDA ಎಲಿಮೆಂಟ್ ಆಪ್ಷನ್ ಅನ್ನು ಬಳಸಿಕೊಂಡು ನಾವು ನ್ಯಾವಿಗೇಷನ್ ಅನ್ನ ಕೂಡ ಎಫೆಕ್ಟಿವ್ ಆಗಿ ಮಾಡಬಹುದು. ಮತ್ತೆ ಶೀಟ್ ಹೆಸರನ್ನ ಓದ್ಕೋಬಹುದು, ಬದಲಾಯಿಸಬಹುದು, ಮತ್ತೆ ಆ ಶೀಟ್ಗೆ ನಮಗೆ ಬೇಕಾಗಿರುವಂತ ಯಾವುದೇ ಹೆಸರನ್ನ ಕೊಡಬಹುದು. ಈ ರೀತಿಯಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ನ್ಯಾವಿಗೇಷನ್, ಶೀಟ್ ರಿನೇಮಿಂಗ್ ಮತ್ತೆ ಶೀಟ್ ನೇಮ್ ಅನ್ನ ರೀಡ್ ಮಾಡೋದ್ರ ಬಗ್ಗೆ ತಿಳಿದುಕೊಳ್ಳಬಹುದು. NVDA ನ ಎಲಿಮೆಂಟ್ ಆಪ್ಷನ್ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ನಮ್ಗಿಲ್ಲಿ ತಿಳಿದು ಬರ್ತಾ ಇದೆ ಸ್ನೇಹಿತರೆ. ಇಂದಿನ ಒಂದು ಈ ಟ್ಯುಟೋರಿಯಲ್ ನಲ್ಲಿ ಇಷ್ಟು ಅಂಶಗಳು ನಮಗೆ ಕಲಿಯೋಕೆ ಸಾಕು. ಮುಂದಿನ ಒಂದು ಟ್ಯುಟೋರಿಯಲ್ ನಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.